ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಲಾಭ ಮತ್ತು ನಷ್ಟ ಪಾರ್ಟ್ 1 ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು SSC GD 2023ರಲ್ಲಿ ಲಾಭ ಮತ್ತು ನಷ್ಟದ ಚಾಪ್ಟರ್ ಮೇಲೆ ಏನು ಪ್ರಶ್ನೆಗಳನ್ನು ಕೇಳಿದ್ರು ಆ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಒಂದೊಂದೇ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಇದು ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಪಾರ್ಟ್ 2 ವಿಡಿಯೋ ಕೂಡ ಬರುತ್ತೆ. ಸೊ ತಡ ಮಾಡಿದ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಕ್ವಶನ್ ನಂಬರ್ 1, ಒಬ್ಬ ಅಂಗಡಿಯವನು ತನ್ನ ಸರಕುಗಳ 4ನೇ ಒಂದು ಭಾಗವನ್ನು ನೋಡಿ ಸ್ನೇಹಿತರೆ, 4ನೇ ಒಂದು ಭಾಗ ಅಂತಂದರೆ ಎಷ್ಟು ಹೇಳಿ? 1/4. ಅಂದರೆ ಇದನ್ನು ನಾವು ಕಾಲ್ ಭಾಗ ಅಂತ ಕರಿತೀವಿ ಅಥವಾ 25% ಅಂತ ಕರಿತೀವಿ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಪ್ರಶ್ನೆಯಲ್ಲಿ. ಓಕೆ, 4ನೇ ಒಂದು ಭಾಗ ಅಂದರೆ 1/4 ಅಥವಾ 25% ಅಂತ. ಓಕೆ, ಒಬ್ಬ ಅಂಗಡಿಯವನು ತನ್ನ ಸರಕುಗಳ 4ನೇ ಒಂದು ಭಾಗವನ್ನು 20% ಲಾಭದಲ್ಲಿ ಮಾರುತ್ತಾನೆ. ಇನ್ನೊಂದು 4ನೇ ಒಂದು ಭಾಗವನ್ನು 25% ಲಾಭದಲ್ಲಿ ಮತ್ತು ಇನ್ನೊಂದು 4ನೇ ಒಂದು ಭಾಗವನ್ನು 10% ಲಾಭದಲ್ಲಿ ಮತ್ತು ಉಳಿದವು 5% ನಷ್ಟದಲ್ಲಿ ಮಾರಾಟ ಮಾಡುತ್ತಾನೆ. ಅವನ ಒಟ್ಟಾರೆ ಲಾಭದ ಶೇಕಡಾವಾರು ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸ್ನೇಹಿತರೆ, ಒಬ್ಬ ಅಂಗಡಿಯವನಿದ್ದಾನೆ. ಅವನು 100 ವಸ್ತು ಇದೆ. 100 ವಸ್ತುವನ್ನು ಅವನು ಏನು ಮಾಡಿರ್ತಾನೆ? 100 ವಸ್ತುವನ್ನು 100 ರೂಪಾಯಿ ಕೊಟ್ಬಿಟ್ಟು ತಂದಿರ್ತಾನೆ. 100 ರೂಪೀಸ್ ಕೊಟ್ಬಿಟ್ಟು ತಂದಿರ್ತಾನೆ. ಅಲ್ಲಿಗೆ ಒಂದು ವಸ್ತುಗೆ 1 ರೂಪಾಯಿ ಆಯಿತು. ಓಕೆನಾ? ಈಗ ಈ 100 ವಸ್ತು ಇದೆಯಲ್ಲ, ಇದರಲ್ಲಿ 4ನೇ ಒಂದು ಭಾಗ ಅಂದರೆ 25 ವಸ್ತು, 25% ಅಂತಂದರೆ. ಓಕೆ, 25 ವಸ್ತುವನ್ನು ಏನು ಮಾಡ್ತಾನೆ? 25 ವಸ್ತುವನ್ನು ಸೊ 20% ಲಾಭದಲ್ಲಿ, 20% ಲಾಭದಲ್ಲಿ ಅಂದರೆ 25 ವಸ್ತುಗೆ ಅವನು 25 ರೂಪಾಯಿ ಕೊಟ್ಟಿರ್ತಾನೆ. ಅದ್ರ ಜೊತೆಗೆ 20% ಲಾಭ. 20% ಲಾಭ ಅಂದರೆ ಎಷ್ಟು? 25ರಲ್ಲಿ 20% ಲಾಭ ಅಂತ ಹೇಳಿದ್ರೆ 5 ರೂಪಾಯಿ ಲಾಭ ಆಗುತ್ತೆ. 5 ರೂಪಾಯಿ ಲಾಭ ಆಗುತ್ತೆ. ಸೊ ಟೋಟಲ್ಲು 25 ವಸ್ತುವನ್ನು ಅವನು 30 ರೂಪಾಯಿಗೆ ಸೇಲ್ ಮಾಡ್ತಾನೆ. ಓಕೆ, ನೆಕ್ಸ್ಟು 25 ವಸ್ತುವನ್ನು, ನೆಕ್ಸ್ಟ್ 25 ವಸ್ತು ಅಂದರೆ ಮತ್ತೆ ಅವ್ರು ಹೇಳ್ತಾ ಇದ್ದಾರೆ ಪ್ರಶ್ನೆ ಮುಂದುವರೆದು, ಇನ್ನೊಂದು 4ನೇ ಒಂದು ಭಾಗವನ್ನು 25% ಲಾಭದಲ್ಲಿ, 25% ಲಾಭದಲ್ಲಿ ಅಂದರೆ 25 ಪ್ಲಸ್ 25ರಲ್ಲಿ 25% ಅಂತ ಹೇಳಿದ್ರೆ ಎಷ್ಟಾಗುತ್ತೆ? 6 ರೂಪಾಯಿ 25 ಪೈಸೆ ಆಗುತ್ತೆ. 6 ರೂಪಾಯಿ 25 ಪೈಸೆ ಸೇರಿಸ್ಕೊಂಡು ಟೋಟಲು ಎಷ್ಟಾಗುತ್ತೆ? 31 ರೂಪಾಯಿ 25 ಪೈಸಕ್ಕೆ ಮಾರ್ತಾನೆ ಇನ್ನೊಂದು 25 ವಸ್ತುವನ್ನು. ಓಕೆ, ನೆಕ್ಸ್ಟು ಮತ್ತು ಇನ್ನೊಂದು 4ನೇ ಒಂದು ಭಾಗವನ್ನು 10% ಲಾಭದಲ್ಲಿ. ಓಕೆ, ಇನ್ನೊಂದು 25 ವಸ್ತುವನ್ನು ಏನು ಮಾಡ್ತಾನೆ? 25 ರೂಪಾಯಿ ಅವನು ಇನ್ವೆಸ್ಟ್ ಮಾಡಿರೋದು ಆ 25 ವಸ್ತುಗೆ ಪ್ಲಸ್ 10% ಲಾಭ ಅಂತ ಹೇಳಿದ್ರೆ 25 ರೂಪಾಯಿಲಿ 10% ಲಾಭ ಅಂತ ಹೇಳಿದ್ರೆ 2 ರೂಪಾಯಿ 50 ಪೈಸೆ ಆಗುತ್ತೆ. 2 ರೂಪಾಯಿ 50 ಪೈಸೆ ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು ಟೋಟಲ್ ಎಷ್ಟಕ್ಕೆ ಮಾರ್ತಾನೆ? ಅಲ್ಲಿಗೆ 27 ರೂಪಾಯಿ 50 ಪೈಸೆಗೆ ಮಾರ್ತಾನೆ. ಓಕೆ, ನೆಕ್ಸ್ಟ್ ಇನ್ನು 4ನೇ ಒಂದು ಭಾಗ ಏನು ಉಳ್ಕೊಂಡಿದೆ ಅದನ್ನು 5%. ಇನ್ನು ನೋಡಿ 25 ಒಟ್ಟು 100 ವಸ್ತು ಇತ್ತು. 25 75 ಆಗೋಗಿದೆ. ಇನ್ನು ಉಳ್ಕೊಂಡಿರೋದು 25 ವಸ್ತು ಅಷ್ಟೇ. ಓಕೆ, 25 ವಸ್ತು ಅದನ್ನು ಅವನು ಎಷ್ಟಕ್ಕೆ ಸೇಲ್ ಮಾಡ್ತಿದ್ದಾನೆ? ಅವನು ಇನ್ವೆಸ್ಟ್ ಮಾಡಿರೋದು 25 ರೂಪಾಯಿಗೆ. ಲಾಸ್ ಆಗಿರೋದ್ರಿಂದ ಮೈನಸ್ ತೊಗೋಬೇಕು. 5% ನಷ್ಟದಲ್ಲಿ, ವೆರಿ ಇಂಪಾರ್ಟೆಂಟು. ಮೈನಸ್ ಮಾಡಬೇಕಿಲ್ಲಿ, ಪ್ಲಸ್ ಮಾಡಬಾರ್ದು. 5% ನಷ್ಟ ಅಂದರೆ ಆ 25 ರೂಪಾಯಿಲಿ 5% ಅಂತಂದರೆ ಎಷ್ಟಾಗುತ್ತೆ? 1 ರೂಪಾಯಿ 25 ಪೈಸವನ್ನು ಕಳಿಬೇಕು ನಾವು. 1 ರೂಪಾಯಿ 25 ಪೈಸವನ್ನು ಕಳೆದ್ರೆ ಎಷ್ಟಾಗುತ್ತೆ? 25ರಲ್ಲಿ 1/4 ರೂಪಾಯಿ ಕಳೆದ್ರೆ 23 ರೂಪಾಯಿ 75 ರೂಪಾಯಿ. 23 ರೂಪಾಯಿ 75 ಪೈಸೆಗೆ ಸೇಲ್ ಮಾಡ್ತಾರೆ ಎಲ್ಲವನ್ನು ಕೂಡಿ. ಓಕೆನಾ? 30, 31 ಕಾಲು, 27.5, 23 ಕಾಲು ಎಲ್ಲವನ್ನು ಕೂಡಿದ್ರೆ ಏನಾಗುತ್ತೆ? ಇಲ್ಲಿ 50 ಬರುತ್ತೆ, ಇಲ್ಲಿ 1 ಮಿಚ್ಚ ಆಗುತ್ತೆ. ಸೊ 2, 9, 12ಕ್ಕೆ 2, ಇಲ್ಲಿ 1 ಮಿಚ್ಚ, 3, 3, 6, 7, 9, 10, 11. ಅಂದರೆ ಸ್ಟಾರ್ಟಿಂಗು 100 ರೂಪಾಯಿ ಕೊಟ್ಬಿಟ್ಟು ತಂದಿದ್ದಾನೆ. ಅವು 100 ವಸ್ತುಗಳನ್ನು 117 ರೂಪಾಯಿ 50 ಪೈಸೆಗೆ ಸೇಲ್ ಮಾಡ್ತಿದ್ದಾನೆ. ಅಲ್ಲಿಗೆ 12.50% ಅವನಿಗೆ ಲಾಭ ಬರ್ತಾ ಇದೆ. ಓಕೆ, ಆಪ್ಷನಲ್ಲಿ ಇದೆಯಾ ನೋಡಿ, ಆಪ್ಷನ್ ಸಿ 12.5% ಇಸ್ ದ ರೈಟ್ ಆನ್ಸರ್. ಓಕೆ, ಈ ರೀತಿ ಈ ಲೆಕ್ಕಗಳನ್ನು ಮಾಡಬೇಕಾಗುತ್ತೆ ನೀವು. ಫೈನ್. ಓಕೆ, ನೆಕ್ಸ್ಟು 2ನೇ ಪ್ರಶ್ನೆಗೆ ಹೋಗೋಣ. ಓಕೆ, 2ನೇ ಪ್ರಶ್ನೆ ನೋಡಿ, 20 ಚೆಂಡುಗಳ ಬೆಲೆಯು 18 ಚೆಂಡುಗಳ ಮಾರಾಟದ ಬೆಲೆಗೆ ಸಮನಾಗಿರುತ್ತದೆ. ಲಾಭದ ಶೇಕಡಾವಾರು ಕಂಡುಹಿಡಿಯಿರಿ. ಓಕೆ, 20 ಚೆಂಡಿದೆ ಸ್ನೇಹಿತರೆ. ಓಕೆ, ಅಸ್ಯೂಮ್ ಮಾಡ್ಕೊಳ್ಳಿ 20 ಚೆಂಡನ್ನು 20 ರೂಪಾಯಿ ಕೊಟ್ಬಿಟ್ಟು ತಂದಿರ್ತಾನೆ ಒಬ್ಬ ಅಂಗಡಿಯವನು. 20 ರೂಪಾಯಿ ಕೊಟ್ಬಿಟ್ಟು ತಂದಿರ್ತಾನೆ. ಬಟ್ 18 ಚೆಂಡುಗಳನ್ನು ಅವನು ಏನು ಮಾಡ್ತಿದ್ದಾನೆ? ಈ 20 ಚೆಂಡುಗಳನ್ನು ಕೊಟ್ಟು ಏನು ತಂದಿರ್ತಾನೆ ಅಷ್ಟಕ್ಕೆ ಸೇಲ್ ಮಾಡ್ತಿದ್ದಾನೆ. 20 ರೂಪಾಯಿಗೆ ಸೇಲ್ ಮಾಡ್ತಿದ್ದಾನೆ.
ಆ್ಯಕ್ಚುಲಿ ಅವನು ಈ 18 ಚೆಂಡುಗಳಿಗೆ ಇನ್ವೆಸ್ಟ್ ಮಾಡಿದ್ದೆಷ್ಟು, 20 ಚೆಂಡಿಗೆ 20 ರೂಪಾಯಿ ಕೊಟ್ಬಿಟ್ಟು ತಂದಿದ್ದಾನೆ ಅಂತಂದರೆ ಈ 18 ಚೆಂಡಿಗೆ ಅವನು 18 ರೂಪಾಯಿಯನ್ನು ಕೊಟ್ಟು ತಂದಿರ್ತಾನೆ. ಬಟ್ ಈಗೇನು ಮಾಡ್ತಿದ್ದಾನೆ, 20 ರೂಪಾಯಿ ಸೇಲ್ ಮಾಡ್ತಿದ್ದಾನೆ. ಅಂದರೆ ಲಾಭಾಂಶ ಎಷ್ಟಾಯಿತು, 2 ರೂಪಾಯಿ ಲಾಭ ಅವನಿಗೆ. ಎಷ್ಟಕ್ಕೆ, ಪ್ರತಿ 18 ರೂಪಾಯಿಗೆ 2 ರೂಪಾಯಿ ಲಾಭ ಬರ್ತಾ ಇದೆ. ಸೊ 2 ರೂಪಾಯಿ ಲಾಭ ಪ್ರತಿ 18 ಚೆಂಡಿಗೆ ಇಂಟು 100. ಓಕೆ, 2 1 2 9 ಅಲ್ಲಿಗೆ ಏನಾಗುತ್ತೆ, 100/9%. ಸೊ ಆಪ್ಷನ್ ಎ 100/9% ಇಸ್ ದ ರೈಟ್ ಆನ್ಸರ್. ಇದು ಏನಾದರೂ 100/9% ಕೊಟ್ಟಿಲ್ಲ ಅಂತ ಹೇಳಿದ್ರೆ 9 1 9 11 ಇಂಟು 1/9% ಆಗುತ್ತೆ. ಸೊ ಅದು ಆಪ್ಷನಲ್ಲಿ ಕೊಟ್ಟಿಲ್ಲ, ಅವ್ನು ಕೊಟ್ಟಿರೋದು ಎ 100/9%. ಸೊ ಹಾಗಾಗಿ ಇದೇ ರೈಟ್ ಆನ್ಸರ್ ಆಗುತ್ತೆ. ಓಕೆ, 100/9% ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಅವರೇನಾದರೂ 11 ಇಂಟು 1/9% ಕೊಟ್ಟಿದ್ರೆ ಅದು ಕೂಡ ಸರಿ ಆಗ್ತಾ ಇತ್ತು. ಓಕೆ ಫೈನ್. ಓಕೆ, ಮೂರನೇ ಪ್ರಶ್ನೆ ನೋಡಿ. ಒಬ್ಬ ಅಪ್ರಾಮಾಣಿಕ ಚಿಲ್ಲರೆ ವ್ಯಾಪಾರಿ ತನ್ನ ಸರಕುಗಳನ್ನು 1 kgಗೆ ಬದಲಾಗಿ 800 ಗ್ರಾಂ ತೂಕದ ಮೂಲಕ 18% ಲಾಭದಲ್ಲಿ ಮಾರಾಟ ಮಾಡುತ್ತಾನೆ. ಅವನ ನಿಜವಾದ ಲಾಭದ ಶೇಕಡವನ್ನು ಕಂಡುಹಿಡಿಯಿರಿ ಅಂತ. ಓಕೆ ಸ್ನೇಹಿತರೆ, ಇಮ್ಯಾಜಿನ್ ಮಾಡ್ಕೊಳ್ಳೋಣ, 1 kg ಸಕ್ಕರೆಗೆ ಆ ಅಂಗಡಿಯವನು 1 kg ಸಕ್ಕರೆಯನ್ನು 1000 ರೂಪಾಯಿ ಕೊಟ್ಟು ತಂದಿರ್ತಾನೆ. ಅವ್ರು ಇಷ್ಟೇ ಅಮೌಂಟ್ ಕೊಟ್ಟು ತಂದಿದ್ದಾನೆ ಅಂತ ಎಲ್ಲೂ ಹೇಳ್ತಿಲ್ಲ, ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಪರ್ಸೆಂಟೇಜಲ್ಲಿ ಕೊಟ್ಟಿರೋದ್ರಿಂದ ನಮಗೆ ಲೆಕ್ಕ ಮಾಡೋಕ್ಕೆ ಸುಲಭ ಆಗಬೇಕು. ಅದಕ್ಕೋಸ್ಕರ 1 kg ಸಕ್ಕರೆಯನ್ನು ಅವನು 1000 ರೂಪಾಯಿ ಕೊಟ್ಟು ತಂದಿದ್ದಾನೆ ಅಂದ್ಕೊಳ್ಳೋಣ. 1 kg ಅಂದರೆ ಎಷ್ಟು ಗ್ರಾಮು, 1000 ಗ್ರಾಮು. ಕರೆಕ್ಟಾ, 1000 ಗ್ರಾಮು. ಅದು 1000 ಗ್ರಾಮ್ಗೆ 1000 ರೂಪಾಯಿ ಕೊಟ್ಟು ತಂದಿದ್ದಾನೆ. ಹಾಗಾದರೆ 1 ಗ್ರಾಮ್ಗೆ ಏನಾಯಿತು, 1 ರೂಪಾಯಿ ಕೊಟ್ಟು ಅವನು ತಂದಿದ್ದಾನೆ. ಕರೆಕ್ಟಾ, ಇಷ್ಟು ನಮ್ಮ ತಲೆಯಲ್ಲಿ ನಾಲೆಡ್ಜ್ ಇರಬೇಕು. ಈಗ ನೋಡಿ, 18% ಲಾಭದಲ್ಲಿ ಮಾರ್ತಾ ಇದ್ದಾನೆ ಅವನು. 18% ಲಾಭ ಅಂತ ಹೇಳಿದ್ರೆ 1 kgಗೆ 1000 ರೂಪಾಯಿ ಕೊಟ್ಬಿಟ್ಟು ತಂದಿದ್ದಾನೆ. ಈಗ ಅವನು ಮಾರಾಟ ಮಾಡ್ತಿರೋದು ಎಷ್ಟು ಅಂದರೆ 18% ಸೇರಿಸ್ಕೋಬೇಕು. 1000 ರೂಪಾಯಲ್ಲಿ 18% ಅಂತಂದರೆ 180 ಸೇರಿಕೊಳ್ಳುತ್ತೆ. 1180 ರೂಪಾಯಿಗೆ ಅವನು ಮಾರಾಟವನ್ನು ಮಾಡ್ತಾ ಇದ್ದಾನೆ. ಓಕೆ, ಮಾರಾಟವನ್ನು ಮಾಡುತ್ತಿದ್ದಾನೆ. ಓಕೆ ಫೈನ್. ಸೊ ಇದಿಷ್ಟೇ ಮಾಡಿದರೆ ಆರಾಮಾಗಿ ಹೇಳ್ಬೋದಾಗಿತ್ತು ಅವನಿಗೆ 18% ಲಾಭ ಬರ್ತಿದೆ ಅಂತ. ಅವನೇನು ಮಾಡ್ತಿದ್ದಾನೆ, 1 kg ತೂಕ ಕೊಡ್ತಾ ಇಲ್ಲ, ಬದಲಿಗೆ 800 ಗ್ರಾಮ್ ತೂಕ ಕೊಡ್ತಾ ಇದ್ದಾನೆ. ಓಕೆ, 800 ಗ್ರಾಮ್ ತೂಕವನ್ನು ಕೊಡ್ತಾ ಇದ್ದಾನೆ 1 kg ಬದಲಿಗೆ. ಜನಗಳ ಹತ್ರ 1180 ರೂಪಾಯಿ ಈಸ್ಕೋತಾ ಇದ್ದಾನೆ. ಅಲ್ಲಿಗೆ ಅವನು 800 ಗ್ರಾಮ್ಗೆ ಇನ್ವೆಸ್ಟ್ ಮಾಡಿದ್ದೆಷ್ಟು ಅಮೌಂಟು, 1 ಗ್ರಾಮ್ಗೆ 1 ರೂಪಾಯಿ ಅಂತಂದಮೇಲೆ 800 ಗ್ರಾಮ್ಗೆ ಅವನು 800 ರೂಪಾಯಿನ ಇನ್ವೆಸ್ಟ್ ಮಾಡಿರ್ತಾನೆ. ಕರೆಕ್ಟಾ, ಬಟ್ ಅವನು ಜನಗಳ ಹತ್ರ ತಗೋತಿರೋದೆಷ್ಟು, 1180 ರೂಪಾಯಿ ತಗೋತಿದ್ದಾನೆ. ಪ್ರತಿ 800 ಗ್ರಾಮ್ಗೆ, ಪ್ರತಿ 800 ರೂಪಾಯಿಗೆ 1180 ರೂಪಾಯಿ ಕಲೆಕ್ಟ್ ಮಾಡ್ತಿದ್ದಾನೆ ಜನಗಳ ಹತ್ರ. ಅಂದರೆ ಅವನಿಗೆ ಲಾಭಾಂಶ ಎಷ್ಟು ಬಂತು ಇಲ್ಲಿ, ಇವೆರಡರ ವ್ಯತ್ಯಾಸ 800 1180ರ ವ್ಯತ್ಯಾಸ ಎಷ್ಟಾಗುತ್ತೆ, 380 ರೂಪಾಯಿ ಲಾಭ ಬರ್ತಾ ಇದೆ ಅವನಿಗೆ. ಕರೆಕ್ಟಾ, 380 ರೂಪಾಯಿ ಲಾಭ ಬರ್ತಾ ಇದೆ. ಅದು ಎಷ್ಟು ಪರ್ಸೆಂಟೇಜ್ ಅಂತ, ಅವನಿಗೆ ಏನಾಗ್ತಿದೆ, 380 ರೂಪಾಯಿ ಲಾಭ ಬರ್ತಿದೆ. ಎಷ್ಟು ರೂಪಾಯಿಗೆ, ಪ್ರತಿ 800 ರೂಪಾಯಿಗೆ. ಅದು ಇಂಪಾರ್ಟೆಂಟು. ಪ್ರತಿ 800 ರೂಪಾಯಿ ಇನ್ವೆಸ್ಟ್ ಮಾಡಿದಾಗ ಅವನಿಗೆ 380 ರೂಪಾಯಿ ಲಾಭ ಬರ್ತಿದೆ. ಇಂಟು ಪರ್ಸೆಂಟೇಜ್ ಬೇಕು, ಇಂಟು 100. ಓಕೆ, ಇಂಟು 100. ಓಕೆ, ಸೊ ನೋಡಿ, ಈ 00 ಕ್ಯಾನ್ಸಲ್ ಆಗುತ್ತೆ. ಸೊ 8 1 8 ಇಂಟು 95, 8 ಇಂಟು 95. ಓಕೆನಾ, ಸೊ ಅಲ್ಲಿಗೆ ಎಷ್ಟಾಗುತ್ತೆ, ಇಲ್ಲ 8 ಇಂಟು 95 ಆಗಲ್ಲ, ಒಂದು ನಿಮಿಷ, ಸಾರಿ. ಓಕೆ, ಈ 00 ಕ್ಯಾನ್ಸಲ್ ಆಗುತ್ತೆ ನೋಡಿ, ಎರಡನೇ ಮಗಿಲು ಹೋಗುತ್ತೆ. 2 4 ಓಕೆ, 2 4 ಮತ್ತು 2 4 ನೆಕ್ಸ್ಟು 2 ಇಂಟು 190, 290. ಅಗೇನ್ 2 2 ಇದು 2 2 ಅಂದರೆ 95. ಕರೆಕ್ಟಾ, ಸೊ 95/2 ಅಂತ ಹೇಳಿದ್ರೆ ಎಷ್ಟಾಗುತ್ತೆ, 47 ಆಗುತ್ತೆ. ಸೊ ಅಷ್ಟು ಪರ್ಸೆಂಟ್ ಅವ್ರಿಗೆ ಲಾಭಾಂಶ ಸಿಕ್ಕಿದೆ. ಓಕೆ, ಸೊ 47.5% ಇಸ್ ದ
ರೈಟ್ ಆನ್ಸರ್. ಓಕೆ, ಈ ಲೆಕ್ಕವನ್ನು ಈ ರೀತಿ ಮಾಡಬೇಕು. ಓಕೆ ಫೈನ್. 4ನೇ ಲೆಕ್ಕವನ್ನು ನೋಡೋಣ. 4ನೇ ಲೆಕ್ಕ, 25 ವಸ್ತುಗಳನ್ನು 8,625ಕ್ಕೆ ಖರೀದಿಸಿ 12,675ಕ್ಕೆ ಮಾರಾಟ ಮಾಡಲಾಗಿದೆ. ಪ್ರತಿ ವಸ್ತುವಿನ ಅಂದಾಜು ಲಾಭದ ಶೇಕಡವನ್ನು ಕಂಡುಹಿಡಿಯಿರಿ. ಇಲ್ಲಿ ಪ್ರತಿ ವಸ್ತುವಿಗೆ ಕಂಡುಹಿಡಿಯಬೇಕು ಅಂತೇನಿಲ್ಲ ಸ್ನೇಹಿತರೆ, ನೀವು ಒಟ್ಟಾರೆ ಕಂಡುಹಿಡಿದ್ರೂ ಒಂದೇ ಪರ್ಸೆಂಟೇಜು, ಪ್ರತಿಯೊಂದು ವಸ್ತುಗೂ ಕಂಡುಹಿಡಿದ್ರೂ ಒಂದೇ ಪರ್ಸೆಂಟೇಜು. ಓಕೆನಾ. ಫಸ್ಟು ಈಗ ನೋಡಿ, ಅವನು 8,625 ರೂಪಾಯಿಗೆ ಖರೀದಿಸ್ತಾನೆ. ಅವ್ನು ಮಾರಾಟ ಮಾಡ್ತಿರೋದೆಷ್ಟಕ್ಕೆ? 12,675ಕ್ಕೆ. ಅಲ್ಲಿಗೆ ಅವನಿಗೆ ಲಾಭ ಎಷ್ಟು ಬರ್ತಾ ಇದೆ? 4,050 ರೂಪಾಯಿ ಲಾಭ ಬರುತ್ತೆ. ನೋಡಿ, 12,675ರಲ್ಲಿ 8,625 ಕಳೀರಿ. 12,675ರಲ್ಲಿ 8,625 ಕಳೆದ್ರೆ 75ರಲ್ಲಿ 25 ಕಳೆದ್ರೆ 50 ಆಗುತ್ತೆ. ಇಲ್ಲಿ 0. ಓಕೆ, 12ರಲ್ಲಿ 8 ಕಳೆದ್ರೆ 4,050 ರೂಪಾಯಿ ಲಾಭ ಬರ್ತಿದೆ. ಸೊ ನೋಡಿ, ಎಷ್ಟಕ್ಕೆ 4,050 ರೂಪಾಯಿ ಲಾಭ ಬರ್ತಾ ಇರೋದು ಅವನಿಗೆ? 4,050 ರೂಪಾಯಿ ಲಾಭ ಪ್ರತಿ 8,625ಕ್ಕೆ ಇಂಟು 100 ಮಾಡಿ. ಓಕೆ, ಇಂಟು 100 ಮಾಡಿ. ನೋಡಿ, 25 ಇಂಟು 345ರಲ್ಲಿ ಹೋಗುತ್ತೆ. ಇದು 25 ಇಂಟು 345ರಲ್ಲಿ ಹೋಗುತ್ತೆ. ಇದು 25 ಇಂಟು 162ರಲ್ಲಿ ಹೋಗುತ್ತೆ. ಓಕೆನಾ. ಸೊ ಅಲ್ಲಿ ಏನಾಗುತ್ತೆ? ಸೊ 162 ಡಿವೈಡೆಡ್ ಬೈ 345, ಓಕೆ, ಇಂಟು 100 ಆಗುತ್ತೆ. ಸ್ನೇಹಿತರೆ, 162 ಡಿವೈಡೆಡ್ ಬೈ 345 ಇದೆ. ಸಪೋಸ್ 162 ಡಿವೈಡೆಡ್ ಬೈ 324 ಇದ್ದಿದ್ರೆ ಏನಾಗ್ತಿರೋದು? 1/2 ಅಂದರೆ 0.5 ಆಗಿರೋದು. ಬಟ್ ಇಲ್ಲಿ 324 ಇಲ್ಲ, ಸ್ವಲ್ಪ ಜಾಸ್ತಿ ಇದೆ, 345 ಇದೆ. 345 ಅಂತ ಹೇಳಿದ್ರೆ ಆಲ್ಮೋಸ್ಟ್ 21 ಜಾಸ್ತಿ ಇದೆ. 21 ಜಾಸ್ತಿ ಇದೆ ಅಂತಂದರೆ, ಸೊ ಸಪೋಸ್ 1/2 ಇಂಟು 100 ಅಂತಂದರೆ ಕರೆಕ್ಟಾಗಿ 50% ಆಗಿರೋದು. ಹೌದಾ? ಇಲ್ಲಿ 21 ಜಾಸ್ತಿ ಇರೋದ್ರಿಂದ 50%ಗಿಂತ ಸ್ವಲ್ಪ ಕಮ್ಮಿ ಇರೋ ಆಪ್ಷನ್ ನೋಡಿ. ಆಪ್ಷನಲ್ಲಿ 50%ಗಿಂತ ಸ್ವಲ್ಪ ಕಮ್ಮಿ ಇರೋದು ಸಮೀಪ ನೋಡಿ, ಬಿ 47% ಇಸ್ ದ ರೈಟ್ ಆನ್ಸರ್. ನೀವು ಇದನ್ನು ಮಾಡ್ತಾ ಕೂತ್ಕೊಂಡ್ರೆ ಡೆಸಿಮಲಲ್ಲಿ ಬಂದ್ಬಿಡುತ್ತೆ. ಓಕೆನಾ. ಸೊ ನಿಮಗೆ ಕಷ್ಟ ಆಗುತ್ತೆ ನೋಡಿ. ಜಸ್ಟ್ ನೀವು ಲಾಜಿಕಾಗಿ ಥಿಂಕ್ ಮಾಡಬೇಕು. 162 ಡಿವೈಡೆಡ್ ಬೈ 324 ಆಗಿದ್ದರೆ 1/2 ಇಂಟು 100 ಅಂದರೆ 50% ಆಗಿರೋದು. ಬಟ್ ಅದು 324ಕ್ಕಿಂತ ಜಾಸ್ತಿ ಇರೋದ್ರಿಂದ ಸ್ವಲ್ಪ 50% ಒಳಗಡೆ ಬರುತ್ತೆ ಆನ್ಸರು. ಸೊ 50% ಒಳಗಡೆ ಸಮೀಪ ಇರೋದು ಅಂತ ಹೇಳಿದ್ರೆ 47% ಕೊಟ್ಟಿರುವ ಆಪ್ಷನಲ್ಲಿ. ಓಕೆ, ಹಾಗಾಗಿ ಬಿ 47% ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನಿಯರ್ಲಿ ಅದು 47%ಗೆ ಸಮನಾಗಿರುತ್ತೆ. ಓಕೆ ಫೈನ್. ನೀವು ಮಾಡ್ತಾ ಕೂತ್ಕೊಂಡ್ರೆ ಒಂದು ದಿನ ಆದರೂ ಆನ್ಸರ್ ಬರಲ್ಲ, ಅದು ಡೆಸಿಮಲಲ್ಲಿ ಬಂದ್ಬಿಡುತ್ತೆ. ಓಕೆ, ನೆಕ್ಸ್ಟು 5ನೇದು, ಒಂದು ವಸ್ತುವನ್ನು ನಿರ್ದಿಷ್ಟ ಬೆಲೆಗೆ ಮಾರಾಟ ಮಾಡುವ ಮೂಲಕ ಮಹಿಳೆಯು 20% ಗಳಿಸುತ್ತಾಳೆ. ಅವಳು ಅದನ್ನು ದುಪ್ಪಟ್ಟು ಬೆಲೆಗೆ ಮಾರಿದರೆ ಆಗುವ ಲಾಭ ಏನು ಅಂತ. ನೋಡಿ ಸ್ನೇಹಿತರೆ, ಒಂದು ವಸ್ತು ಓಕೆ, ಒಂದು ವಸ್ತು ಇದೆ. ಅದನ್ನು ಆ ಮಹಿಳೆ ಏನು ಮಾಡಿರ್ತಾಳೆ? ಇಮ್ಯಾಜಿನ್ ಮಾಡ್ಕೋತಾ ಇರೋದು ನಾವು 100 ರೂಪಾಯಿ ಕೊಟ್ಟು ತಂದಿರ್ತಾಳೆ ಅಂದ್ಕೊಳ್ಳೋಣ. ಇಲ್ಲಿ ಏನು ಡಾಟಾ ಕೊಟ್ಟಿಲ್ಲ ಅವರು, ಜಸ್ಟ್ ಪ್ರತಿಶತ ಪರ್ಸೆಂಟೇಜಲ್ಲಿ ಕೊಟ್ಟಾಗ ನೀವೇ 100 ರೂಪೀಸ್ 1000 ರೂಪೀಸ್ ಆ ಥರ ತೊಗೊಂಡು ಲೆಕ್ಕಗಳನ್ನು ಮಾಡಿಬಿಡ್ಬೇಕು. ಓಕೆ, ಒಂದು ವಸ್ತುನ 100 ರೂಪಾಯಿ ಕೊಟ್ಟು ತಂದಿರ್ತಾಳೆ. ಅವಳು ಏನು ಮಾಡ್ತಾಳೆ? 30% ಲಾಭಕ್ಕೆ, ಅಂದರೆ ಏನು ಮಾಡ್ತಾಳೆ ಅವಳು? 30% ಲಾಭ ಅಂತ ಹೇಳಿದ್ರೆ 130 ರೂಪಾಯಿಗೆ ಮಾರಾಟ ಮಾಡ್ತಾಳೆ. ಓಕೆ, ಮಾರಾಟ ಮಾಡುತ್ತಾಳೆ. 30% ಅಂದರೆ 100 ರೂಪಾಯಿಗೆ 30 ರೂಪಾಯಿ ಸೇರಿಸಿದ್ರೆ ಸೊ 30% ಲಾಭ ಬರುತ್ತೆ ಅವಳಿಗೆ, ಮಾಡ್ತಾಳೆ. ಆದರೆ ಅವರು ಹೇಳ್ತಿರೋದು ದುಪ್ಪಟ್ಟು ಬೆಲೆಗೆ ಮಾರಿದರೆ ಎಷ್ಟು ಲಾಭ ಆಗ್ತಿತ್ತು ಅಂದರೆ, ಈಗ 130 ರೂಪಾಯಿಗೆ ಮಾರಿದ್ದಾಳೆ, ಅದರ ದುಪ್ಪಟ್ಟು ಅಂದರೆ 260 ರೂಪಾಯಿಗೆ ಮಾರಾಟ ಮಾಡಿದರೆ ಎಷ್ಟು % ಲಾಭ ಬರ್ತಿತ್ತು ಅಂತ ನೋಡಿ. ಸ್ಟಾರ್ಟಿಂಗ್ ಇನ್ವೆಸ್ಟ್ ಮಾಡಿರೋದು 100 ರೂಪಾಯಿ, ಕರೆಕ್ಟಾ? ಈಗ ಅವಳು ಸೇಲ್ ಮಾಡ್ತಿರೋದು 260 ರೂಪಾಯಿ. ದುಪ್ಪಟ್ಟು ಬೆಲೆಗೆ ಏನಾದರೂ ಮಾರಿದ್ರೆ ಅಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಆಯಿತು? 100 ರೂಪಾಯಿ 260 ರೂಪಾಯಿ ಅಂದರೆ 160 ರೂಪಾಯಿ ಲಾಭ ಬರ್ತಿದೆ ಅವಳಿಗೆ. ಸೊ 160 ರೂಪಾಯಿ ಲಾಭ ಬರ್ತಿದೆ ಅಂದರೆ ಎಷ್ಟಕ್ಕೆ? ಪ್ರತಿ 100 ರೂಪಾಯಿಗೆ 160 ರೂಪಾಯಿ ಲಾಭ ಬರ್ತಿದೆ ಅಂತ ಹೇಳಿದರೆ ಈ 100 ಕ್ಯಾನ್ಸಲ್ ಆಗುತ್ತೆ. ಅವಳಿಗೆ 160%, ಆ ದುಪ್ಪಟ್ಟು ಬೆಲೆಗೆ ಮಾರಿದರೆ 160% ಲಾಭ ಬರ್ತಿತ್ತು. ಆಪ್ಷನ್ ಬಿ 160% ಇಸ್ ದ ರೈಟ್ ಆನ್ಸರ್. ಓಕೆ, 6ನೇದು ನೋಡಿ,
2 ಪೆನ್ನುಗಳು ಮತ್ತು 3 ನೋಟ್ಬುಕ್ಗಳ ಬೆಲೆ 220 ಮತ್ತು 2 ಪೆನ್ನುಗಳು ಮತ್ತು 4 ನೋಟ್ಬುಕ್ಗಳ ಬೆಲೆ 250. ಪೆನ್ ಮತ್ತು ನೋಟ್ಬುಕ್ನ ಬೆಲೆಯ ನಡುವಿನ ಅನುಪಾತವನ್ನು ಕಂಡುಹಿಡಿಯಿರಿ. ಸ್ನೇಹಿತರೆ, ಬಹಳ ಸಿಂಪಲ್ಲು ನೋಡಿ. 2 ಪೆನ್ ಇದೆ, 3 ನೋಟ್ಬುಕ್ ಇದೆ. ಅದರ ವ್ಯಾಲ್ಯೂ ಎಷ್ಟಂತೆ? 220 ಅಂತೆ. ಓಕೆ, ನೆಕ್ಸ್ಟು ನೋಡಿ, 2 ಪೆನ್ ಸೇಮ್ ಹಾಗೇ ಇದೆ. ಓಕೆ, 4 ನೋಟ್ಬುಕ್ಕು, ಆವಾಗ ಅದ್ರ ವ್ಯಾಲ್ಯೂ ಏನಾಗ್ತಿದೆ? 250 ರೂಪಾಯಿ ಆಗ್ತಿದೆ. ಅಂದರೆ ಒಂದು ತಿಳ್ಕೊಳ್ಳಿ, ಇಲ್ಲಿ 3 ನೋಟ್ಬುಕ್ ಇತ್ತು, ಇಲ್ಲೂ 4 ನೋಟ್ಬುಕ್ ಇದೆ. ಇಲ್ಲಿ ಸೊ 30 ರೂಪಾಯಿ ಜಾಸ್ತಿ ಆಗಿದೆ. 220 ಇದ್ದಿದ್ದು 250, 30 ರೂಪಾಯಿ ಜಾಸ್ತಿ ಆಗಿದೆ. ಪೆನ್ ಸೇಮೇ ಇದೆ, ಹೌದಾ? ಸೊ 3 ನೋಟ್ಬುಕ್ ಇದ್ದಿದ್ದು 4 ನೋಟ್ಬುಕ್ ಆಗಿದೆ. ಅಲ್ಲಿಗೆ ಸೊ ಒಂದು ನೋಟ್ಬುಕ್ನ ಬೆಲೆ ಏನಾಯಿತು? 30 ರೂಪಾಯಿ ಆಯಿತು. 30 ರೂಪಾಯಿ ಆಯಿತು, ಕರೆಕ್ಟಾ? ಫೈನ್. ಸೊ ಒಂದು ನೋಟ್ಬುಕ್ನ ಬೆಲೆ 30 ರೂಪಾಯಿ ಆಗಿದೆ. ಹಾಗಿದ್ರೆ ನೋಡಿ, ಇದ್ರಲ್ಲಾದ್ರೂ ತಗೊಳ್ಳಿ, ನೀವು ಫಸ್ಟ್ ಕೇಸಲ್ಲಾದ್ರೂ ತಗೊಳ್ಳಿ, ಸೆಕೆಂಡ್ ಕೇಸಲ್ಲಾದರೂ ತಗೊಳ್ಳಿ. ಸೊ ಇಲ್ಲಿ ಮೊದಲನೇದ್ರಲ್ಲಿ ಏನಿತ್ತು? 3 ನೋಟ್ಬುಕ್ ಇತ್ತು. 3 ನೋಟ್ಬುಕ್ ಇತ್ತು ಅಂತ ಹೇಳಿದ್ರೆ ಒಂದು ನೋಟ್ಬುಕ್ಗೆ 30 ರೂಪಾಯಿ ಆದರೆ 90 ರೂಪಾಯಿ ಆಯಿತು ಮೊದಲನೇ ಕೇಸಲ್ಲಿ. ಸೊ 90 ರೂಪಾಯಿ ನೋಟ್ಬುಕ್. ಇನ್ನು 2 ಪೆನ್ ಇದೆ, 2 ಪೆನ್ ಇದೆ ಅಂತ ಹೇಳಿದ್ರೆ ಸೊ ಟೋಟಲ್ 220 ರೂಪಾಯಿ ಇತ್ತು. 220 ರೂಪಾಯಲ್ಲಿ 90 ರೂಪಾಯಿಯನ್ನು ಕಳೆದುಬಿಡಿ. ಅಲ್ಲಿಗೆ ಎಷ್ಟು ಉಳ್ಕೊಳ್ಳುತ್ತೆ? 130. ಸೊ 130 ರೂಪಾಯಿ. ಸೊ ಪೆನ್ದು ಅಲ್ಲಿಗೆ ಕರೆಕ್ಟಾ? ಪೆನ್ದು 130 ರೂಪಾಯಿ ಫಸ್ಟ್ ಕೇಸಲ್ಲಿ. ಈ ಕೇಸ್ ತಗೊಂಡಿದ್ದೀನಿ ನಾನು, ಫಸ್ಟ್ ಕೇಸು. ಸೊ 90 ರೂಪಾಯಿ ನೋಟ್ಬುಕ್ಕಿಗೆ, 3 ನೋಟ್ಬುಕ್ಕಿಗೆ 90 ರೂಪಾಯಿ, 2 ಪೆನ್ಗೆ 130 ರೂಪಾಯಿ. ಅದೆರಡನ್ನು ಸೇರಿದ್ರೆ ಒಟ್ಟು ಎಷ್ಟಾಗ್ತಾ ಇದೆ? 220 ರೂಪಾಯಿ ಆಗ್ತಾ ಇದೆ. ಸೊ ಅವ್ರು ಕೇಳ್ತಾ ಇರೋದು ಯಾವುದು? ಪೆನ್ನು ಮತ್ತು ನೋಟ್ಬುಕ್ನ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ. ಸೊ ಅಲ್ಲಿಗೆ 2 ಪೆನ್ಗೆ 130 ರೂಪಾಯಿ ಆದರೆ ಒಂದು ಪೆನ್ಗೆ ಎಷ್ಟು ರೂಪಾಯಿ ಆಗ್ತಾಯಿದೆ? 65 ರೂಪಾಯಿ ಆಗ್ತಾಯಿದೆ. ಓಕೆ, 65 ರೂಪಾಯಿ ಆಗ್ತಾಯಿದೆ. 3 ನೋಟ್ಬುಕ್ಗೆ 90 ರೂಪಾಯಿ ಆದರೆ ಒಂದು ನೋಟ್ಬುಕ್ನ ಬೆಲೆ ಏನಾಗ್ತಿದೆ? 30 ರೂಪಾಯಿ ಆಗ್ತಿದೆ. ಇದೆರಡರ ಅನುಪಾತವನ್ನು ಕಂಡುಹಿಡಿಬೇಕು. ಅನುಪಾತವನ್ನು ಹೆಂಗೆ ಕಂಡುಹಿಡಿತೀರಾ? ಈಗ ನೋಡಿ, ಇದೆರಡು 5ನೇ ಮಗ್ಗಿಲ್ ಬರುತ್ತೆ. 65 ಅಂತ ಹೇಳಿದ್ರೆ 5 13 65, 5 6 30. ಸೊ 13:6 ಇದೆಯಾ ನೋಡಿ ರೇಷಿಯೋ ಆಪ್ಷನ್. 13:6 ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಯ್ತಲ್ವಾ? ಸೊ ನೋಡಿ, ಇಲ್ಲಿ 3 ನೋಟ್ಬುಕ್ ಇತ್ತು, ಇಲ್ಲಿ 4 ನೋಟ್ಬುಕ್ ಇದೆ. ಬಟ್ 30 ರೂಪಾಯಿ ಜಾಸ್ತಿ ಆಗಿದೆ. 30 ರೂಪಾಯಿ ಜಾಸ್ತಿ ಆಗಿದೆ ಅಂದರೆ ಒಂದೇ ನೋಟ್ಬುಕ್ ಇನ್ಕ್ರೀಸ್ ಆಗಿರೋದು. ಅಂದರೆ ಒಂದು ನೋಟ್ಬುಕ್ನ ಬೆಲೆ ಎಷ್ಟಾಯಿತು? 30 ರೂಪಾಯಿ ಆಯಿತು, ಕರೆಕ್ಟಾ? ಫಸ್ಟ್ ಕೇಸಲ್ಲಿ 3 ನೋಟ್ಬುಕ್ ಇದೆ, ಅದಕ್ಕೆ 90 ರೂಪಾಯಿ ಹಾಕೊಂಡೆ. 2 ಪೆನ್ ಇದೆ. ಸೊ 220 ರೂಪಾಯಿಲಿ 90 ರೂಪಾಯಿ ಕಳೆದ್ಬಿಟ್ರೆ 130. ಸೊ 2 ಪೆನ್ನ ಬೆಲೆ 130. ಇದು 2 ಪೆನ್ನ ಬೆಲೆ, 3 ನೋಟ್ಬುಕ್ನ ಬೆಲೆ. ಇದು ಒಂದು ನೋಟ್ಬುಕ್ನ ಬೆಲೆ, ಒಂದು ಪೆನ್ನ ಬೆಲೆ. ಓಕೆ, ಕರೆಕ್ಟಾ? ಸೊ ಹಾಗಾಗಿ ಅದೆರಡರ ರೇಷಿಯೋ 13:6. ಫೈನ್. ಓಕೆ, 7ನೇ ಪ್ರಶ್ನೆ ನೋಡೋಣ. ರಾಜ್ 2 ವಾಚ್ಗಳನ್ನು ತಲಾ ರೂಪಾಯಿ 2530ಕ್ಕೆ ಮಾರಾಟ ಮಾಡುತ್ತಾರೆ. ಒಂದರಲ್ಲಿ 15% ಗಳಿಸುತ್ತಾರೆ ಮತ್ತು ಇನ್ನೊಂದರಲ್ಲಿ 15% ಕಳೆದುಕೊಳ್ಳುತ್ತಾರೆ. ಇಡೀ ವಹಿವಾಟಿನಲ್ಲಿ ಅವನ ಅಂದಾಜು ಲಾಭ ಅಥವಾ ನಷ್ಟದ ಶೇಕಡಾವಾರು ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂತ. ಸ್ನೇಹಿತರೆ, ಇದಕ್ಕೆ ಆ್ಯಕ್ಚುಲಿ ನಾನು ಮೆಂಬರ್ಶಿಪ್ ತಗೊಂಡಿರೋರಿಗೆ ಕ್ಲಾಸ್ ಮಾಡಬೇಕಾದ್ರೆ ಮಾಮೂಲಿ ಟ್ರೆಡಿಷನಲ್ ಮೆಥಡಲ್ಲೇ ಮಾಡಬೇಕು ಅಂತ ಹೇಳಿದ್ದೆ. ಇದಕ್ಕೆ ಒಂದು ಫಾರ್ಮುಲಾ ಕೂಡ ಇದೆ. ಬಟ್ ಆ ಫಾರ್ಮುಲಾ ಎಲ್ಲ ಟೈಮಲ್ಲೂ ವರ್ಕ್ ಆಗಲ್ಲ. ಸಮ್ಟೈಮ್ಸ್ ಮಾತ್ರ ವರ್ಕ್ ಆಗುತ್ತೆ. ಯಾವಾಗ ವರ್ಕ್ ಆಗುತ್ತೆ, ಯಾವಾಗ ವರ್ಕ್ ಆಗಲ್ಲ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಬಟ್ ಇದನ್ನು ಫಾರ್ಮುಲಾ ಮೆಥಡಲ್ಲೇ ಮಾಡ್ಬೋದು. ನೋಡಿ, 2 ವಸ್ತುನ ಒಂದೇ ಬೆಲೆಗೆ ಮಾರಾಟ ಮಾಡ್ತಿದ್ದಾರೆ, ಓಕೆನಾ? ಮತ್ತು ಒಂದರಲ್ಲಿ 15 ಸೇಮ್ ಪರ್ಸೆಂಟನ್ನು ಲಾಭ ಗಳಿಸ್ತಿದ್ದಾರೆ, ಇನ್ನೊಂದರಲ್ಲಿ ಸೇಮ್ ಪರ್ಸೆಂಟ್ ನಷ್ಟವನ್ನು ಅನುಭವಿಸ್ತಿದ್ದಾರೆ. ಸೊ ಒಂದೇ ಬೆಲೆ 2 ವಸ್ತು ನೋಡಿ, 2 ವಸ್ತು ಓಕೆ, ಒಂದೇ ಬೆಲೆ, ಓಕೆ, ನಷ್ಟ ಮತ್ತು ಲಾಭ 2 ಸಮ. ಈ ಥರ ಇದ್ದ ಕೇಸಲ್ಲಿ ನಾವು ಏನು ಮಾಡಬೇಕು? ಎಷ್ಟು ಪರ್ಸೆಂಟು ಲಾಭ ನಷ್ಟ ಆಗ್ತಿದೆ ನೋಡಿ? 15%, ಓಕೆನಾ? 15%, 15 ಇಂಟು 15 ಮಾಡ್ಕೋಬೇಕು. ಲಾಭ ಮತ್ತು ನಷ್ಟ, ಓಕೆನಾ? ಇಂಟು 15 ಮಾಡ್ಕೋಬೇಕು. ಡಿವೈಡೆಡ್ ಬೈ 100 ಮಾಡಬೇಕು. ಅವಾಗ ಏನಾಗುತ್ತೆ? 225 ಡಿವೈಡೆಡ್ ಬೈ 100 ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು 2.25. ಇದು ನಷ್ಟ ಆಗುತ್ತೆ. ನಷ್ಟ ಆಗಲೇಬೇಕು. ಈ ಥರ 2 ವಸ್ತುವನ್ನು ಒಂದು ಸೇಮ್ ಪರ್ಸೆಂಟ್ ಲಾಭ ಇಟ್ಕೊಂಡು ಸೇಮ್ ಪರ್ಸೆಂಟ್ ನಷ್ಟವನ್ನು ಇಟ್ಕೊಂಡು ಒಂದೇ ರೇಟಿಗೆ ಮಾಡಿದಾಗ ಅದು ಯಾವತ್ತೂ ಲಾಭ ಬರಲಿಕ್ಕೆ ಚಾನ್ಸೇ ಇಲ್ಲ, ನಷ್ಟನೇ ಆಗುತ್ತೆ. 2.25% ಲಾಸು. ಆಪ್ಷನ್ ಎ 2.25% ಲಾಸ್ ಆಗುತ್ತೆ. ಸೊ ಈ ರೀತಿ ಮಾಡಬೇಕು. ಸಮ್ಟೈಮ್ಸ್ ಈ ಫಾರ್ಮುಲಾ ವರ್ಕ್ ಆಗಲ್ಲ. ಯಾವಾಗ ಅಂತ ಹೇಳಿದ್ರೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನೋಡಿ, ಈಗ 2.25% ಲಾಸ್ ಅಂತ ಕೊಟ್ಟಿದ್ದಾರೆ. ಸಪೋಸ್
2.45% ಲಾಸು, ಜಸ್ಟ್ 0.5, 0.1, 0.2, 0.34 ಡಿಫ್ರೆನ್ಸಲ್ಲಿ ಏನಾದರೂ ಕೊಟ್ಬಿಟ್ಟಿದಾಗ ದಯವಿಟ್ಟು ಫಾರ್ಮುಲಾ ಯೂಸ್ ಮಾಡಬೇಡಿ. ಆವಾಗ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ನೋಡಿ, 2530 ಕರೆಕ್ಟಾ, 2530 115% ಲಾಭಕ್ಕೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ 115% ಈಸ್ ಈಕ್ವಲ್ ಟು 2530 ಅಂತ ತಗೋಬೇಕು. 100% ಅಂದರೆ ಎಷ್ಟು, ಕಾಸ್ಟ್ ಪ್ರೈಸ್ ಕಂಡುಹಿಡ್ಕೋಬೇಕು. ಓಕೆ, ಫಸ್ಟ್ ಕೇಸಲ್ಲಿ ಲಾಭದಲ್ಲಿ. ನಷ್ಟದಲ್ಲೂ ಅದೇ ಥರ 15% ಲಾಸ್ಟಿಗೆ ಸೇಲ್ ಮಾಡ್ತಿದ್ದಾರೆ ಅಂದರೆ 85% ಈಸ್ ಈಕ್ವಲ್ ಟು 2530. ಅದರ ಕಾಸ್ಟ್ ಪ್ರೈಸು 100% ಆಗಿರುತ್ತೆ. ಎಷ್ಟು ಅಂತ ಕಂಡುಹಿಡ್ಕೋಬೇಕು. ಇದೆರಡರ ಕಾಸ್ಟ್ ಪ್ರೈಸು, ಇದ್ರದ್ದು ಕಾಸ್ಟ್ ಪ್ರೈಸು ಕಂಡುಹಿಡ್ಕೊಂಡು ಅದೆರಡನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾಗ ನಿಮಗೆ ಒಂದು ಆನ್ಸರ್ ಬರುತ್ತೆ. ಓಕೆ, ಮತ್ತು ಈಗ ಅವರು ಸೇಲ್ ಮಾಡ್ತಿರುವಂಥ, ಮಾರಾಟ ಮಾಡ್ತಿರೋದು 2530 ಪ್ಲಸ್ 2530, ಅದೆರಡನ್ನು ಕೂಡಿಕೊಂಡು ಈ ಎರಡು ಕಾಸ್ಟ್ ಪ್ರೈಸ್ಗಳಿಂದ ಅದನ್ನು ಇವೆರಡನ್ನು ಕೂಡಿಕೊಂಡು ಎಷ್ಟಕ್ಕೆ ಸೇಲ್ ಮಾಡ್ತಿದ್ದಾರೆ ಸೆಲ್ಲಿಂಗ್ ಪ್ರೈಸ್ ಅದೆರಡನ್ನು ಆ್ಯಡ್ ಮಾಡಿಕೊಂಡು ಈ ಎರಡು ಕಾಸ್ಟ್ ಪ್ರೈಸ್ಗಳಿಂದ ಅದನ್ನು ಡಿವೈಡ್ ಮಾಡಿ ಇಂಟು 100 ಮಾಡಿದ್ರೆ ಏನು ಆನ್ಸರ್ ಬರುತ್ತೆ, ಸೊ ಅದೇ ಆನ್ಸರ್ ಆಗಿರುತ್ತೆ. ಬಟ್ ಅವರು ಇಲ್ಲಿ ಸಮೀಪ ಯಾವುದೂ ಕೊಟ್ಟಿಲ್ಲ. 2.25% ಲಾಸ್ ಬಿಟ್ಟರೆ 3.30, 3.30 ಮತ್ತು 2.25 ಗೇನ್ ಕೊಟ್ಟಿದ್ದಾರೆ. ಹಂಗಾಗಿ ನಾವು ಈ ಫಾರ್ಮುಲಾವನ್ನು ಯೂಸ್ ಮಾಡಿ ಇಲ್ಲಿ ಮಾಡ್ಬೋದು. ಓಕೆ, ಸೊ ಈ ಫಾರ್ಮುಲಾ 99% ಎಲ್ಲ ಲೆಕ್ಕದಲ್ಲೂ ವರ್ಕ್ ಆಗುತ್ತೆ. ಬಟ್ ಏನಾದ್ರು ಆಪ್ಷನಲ್ಲಿ ಸಮೀಪ ಕೊಟ್ಬಿಟ್ಟಿದ್ದಾರೆ. ಈಗ 2.25% ಲಾಸ್ ಬದಲು 2.25% ಲಾಸ್ ಜೊತೆಗೆ 2.20% ಲಾಸ್, 2.30% ಲಾಸ್ ಈ ಥರ ಕೊಟ್ಟಿದಾಗ ನೀವು ಫಾರ್ಮುಲಾ ಯೂಸ್ ಮಾಡಿದೆ ಒಂದ್ಸತಿ ಕ್ರಾಸ್ ಚೆಕ್ ಮಾಡಬೇಕಾಗುತ್ತೆ ಬಂದಿರೋ ಆನ್ಸರು ಕರೆಕ್ಟ್ ಇದೆಯಾ ಅಂತ. ಬಟ್ ಈಗ ಅಟ್ ಪ್ರೆಸೆಂಟು ಸೊ 2.25% ಲಾಸು, ಇದು ಫಾರ್ಮುಲಾ ಯೂಸ್ ಮಾಡಿ ಇವಾಗ ಮಾಡ್ಬೋದು. ಎಷ್ಟು ಪರ್ಸೆಂಟು ನೋಡಿ, ಎಷ್ಟು ಪರ್ಸೆಂಟು ಲಾಸ್ ಅಥವಾ ಪ್ರಾಫಿಟ್ ಇದೆ ಅದನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು. 15 ಎರಡರಲ್ಲೂ 15 ಇದೆ. ಸೊ 15 × 15 ಮಾಡಿಕೊಂಡು ಡಿವೈಡ್ ಬೈ 100 ಮಾಡಿದ್ರೆ 225/100 ಆಗುತ್ತೆ. ಸೊ ಇದು ಆ್ಯಕ್ಚುಲಿ ಇದೇನಾಗುತ್ತೆ, ಈಗ 225/100 ಅಂದರೆ 2.25 ಆಗುತ್ತೆ. ಸೊ ಅಷ್ಟು ಪರ್ಸೆಂಟೇಜು ನಷ್ಟ ಆಗುತ್ತೆ. ಒಂದೇ ಸ್ಟೆಪ್ಪಲ್ಲಿ ಆನ್ಸರ್ ಬರುತ್ತೆ. ಓಕೆ, ಫೈನ್. ಸೊ ಈ ರೀತಿ ಈ ಲೆಕ್ಕವನ್ನು ಮಾಡಬೇಕು. ಐ ಹೋಪ್. ಸೊ ಈಗ ನೋಡಿ, ಸಪೋಸ್ ಇನ್ನೊಂದು ಲೆಕ್ಕವನ್ನು ಕೊಟ್ಟಿರ್ತಾರೆ ಅವರು. ಸೊ ಯಾವುದೋ ಒಬ್ಬ ವ್ಯಕ್ತಿ 2 ವಾಚ್ಗಳ ಬದಲು 2 ಪುಸ್ತಕಗಳನ್ನು ತಲಾ ಸೊ 500 ರೂಪಾಯಿಗೆ ಮಾರಾಟ ಮಾಡಿ ಒಂದರಲ್ಲಿ 100% ಲಾಭವನ್ನು ಗಳಿಸ್ತಾರೆ, ಇನ್ನೊಂದರಲ್ಲಿ 12% ನಷ್ಟವನ್ನು ಇನ್ನೊಂದರಲ್ಲಿ 100% ನಷ್ಟವನ್ನು ಅನುಭವಿಸ್ತಾರೆ ಅಂತ ಕೊಟ್ಟಿರ್ತಾರೆ. ಹಾಗಾದರೆ ಒಟ್ಟು ಅವರದ ಲಾಭ ಅಥವಾ ನಷ್ಟದ ಶೇಕಡಾವಾರ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಎಷ್ಟು ಪರ್ಸೆಂಟ್ ಲಾಭ ನಷ್ಟ ಆಗ್ತಿದೆ, 12%. 12 × 12 ಡಿವೈಡೆಡ್ ಬೈ 100 ವಿಚ್ ಈಸ್ ಈಕ್ವಲ್ ಟು 144/100 ಆಗುತ್ತೆ. ವಿಚ್ ಈಸ್ ಈಕ್ವಲ್ ಟು 1.44 ಲಾಸ್ ಆಗುತ್ತೆ. ಅವರಿಗೆ 1.44% ಅಷ್ಟು ಲಾಸ್ ಆಗುತ್ತೆ. ಸೊ ಈ ರೀತಿ ಮಾಡಬೇಕಾಗತ್ತೆ. ಓಕೆ, ಫೈನ್. ಓಕೆ ಸ್ನೇಹಿತರೆ, ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ ನಾನು ಇನ್ನೊಂದು 10 ಕ್ವಶನನ್ನು ತಗೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ತುಂಬ ಹೆಲ್ಪ್ ಆಗಿದೆ ಅಂತ. ಸೊ ವಿಡಿಯೋ ಹೆಲ್ಪ್ ಆಗಿದ್ರೆ ದಯವಿಟ್ಟು ಲೈಕ್ ಅಥವಾ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಯಾರೆಲ್ಲ ಏನಾದರೂ ಚಾಪ್ಟರ್ ವೈಸ್ ಕ್ಲಾಸಸ್ ಬೇಕು ನಮಗೆ, ಓಕೆ, ಚಾಪ್ಟರ್ ವೈಸ್ ಕ್ಲಾಸಸ್ ಬೇಕು. ಸೊ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲು ಪ್ರತಿ ಚಾಪ್ಟರು, ರೀಸನಿಂಗ್ ಮತ್ತು ಆಪ್ಟಿಟ್ಯೂಡ್ದು ಚಾಪ್ಟರ್ ವೈಸ್ ಕ್ಲಾಸಸ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ ಮೆಂಬರ್ಶಿಪ್ಪನ್ನು ತೊಗೊಳ್ಳಿ. ಸೊ ಚಾನಲ್ ಮೆಂಬರ್ಶಿಪ್ಪನ್ನು ಹೇಗೆ ತೊಗೋಬೇಕು ಅಂತ ನೋಡಿ, ಮೇಲ್ಗಡೆ ಒಂದು ವಿಡಿಯೋ ಕಾಣಿಸ್ತಾ ಇದೆ ನಿಮಗೆ, ಯೂಟ್ಯೂಬ್ ಚಾನಲ್ ಮೆಂಬರ್ಶಿಪ್ ಅಂತ ಹೇಳ್ಬಿಟ್ಟು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹೇಗೆ ನಮ್ಮ ಚಾನಲ್ ಮೆಂಬರ್ಶಿಪ್ಪನ್ನು ತೊಗೋಬೇಕು ಅಂತ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೀವು ತೊಗೊಂಡ್ರೆ ಸೊ ನೀವು ಚಾಪ್ಟರ್ ವೈಸ್ ಕ್ಲಾಸಸನ್ನು ಸಿಲೆಬಸ್ ಪ್ರಕಾರ ಏನಿದೆ SSC GD ಸಿಲೆಬಸ್ ಪ್ರಕಾರ ಚಾಪ್ಟರ್ ವೈಸ್ ಕ್ಲಾಸಸನ್ನು ಅಪ್ಲೋಡ್ ಮಾಡಿದ್ದೀನಿ. ಆಲ್ಮೋಸ್ಟ್ ರೀಸನಿಂಗ್ ಮತ್ತು ಮ್ಯಾಥಮೆಟಿಕ್ಸ್ ಸಿಲೆಬಸ್ ಮುಗಿತಾ ಬಂದಿದೆ. ಸೊ ನೀವು ಇವಾಗ ಮೆಂಬರ್ಶಿಪ್ಪನ್ನು ತಗೊಳ್ಳೋದ್ರಿಂದ ಹಿಂದೆ ನಾನು ಮಾಡಿರುವಂಥ ಎಲ್ಲ ವೀಡಿಯೋಗಳನ್ನು ನೋಡ್ಬೋದು, ಮುಂದೆ ಮಾಡುವಂಥ ವೀಡಿಯೋಗಳನ್ನು ನೋಡ್ಬೋದಾಗಿರುತ್ತೆ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.